ಫಂಕ್ಷನ್ ಹಮ್ಮಿಕೊಂಡಿದ್ದೀವಿ ಸರ್. ಈ 12 ದಿವಸ ಫಂಕ್ಷನ್ ಹಮ್ಮಿಸ್ಕೊಳಕ್ಕೆ ನಾವು ಸುಮಾರು ಸತತ ಒಂದು 5 ತಿಂಗಳಿಂದ ರಿಸರ್ಚ್ ಮಾಡಿದ್ದೀವಿ. ಏನು ಗಣೇಶ ಹಬ್ಬ ಎಲ್ಲ ಮಾಡ್ತಾರೆ ಸಾಧಾರಣವಾಗಿ, ಅದಕ್ಕೆ 5 ತಿಂಗಳು 6 ತಿಂಗಳು ಏನಕ್ಕೆ, 2 ತಿಂಗಳು 3 ತಿಂಗಳು ಮುಗಿಸ್ಬೋದು ಅನ್ಕೊಂತೀರಾ. ಬಟ್ ನಾವು ಈ ಕಾರ್ಯಕ್ರಮ ಹೊಂದ್ಕೊಂಡಿರೋದ್ರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಯಾವ ಪೂಜೆನ ನಾವು ಮರೆತು ಮುಂದಕ್ಕೆ ಬಂದಿರ್ತೀವಿ ಅದು ರಿಯಾಕ್ಟಿವೇಟ್ ಮಾಡೋದು ನಮ್ದು ಮೊದಲೇ ಗುರಿಯಾಗಿರ್ತೀವಿ ಸರ್. ಈಗ ಗಣೇಶ ಸಿದ್ಧಿಬುದ್ಧಿ ಅಂದ್ರೆ ಗಣೇಶ ಬ್ರಹ್ಮಚಾರಿ ಅಂತ ನಂಬ್ತಾರೆ. ಅವ್ರಿಗೆ ಮದುವೆ ಆಗಿರೋ ಕಲ್ಯಾಣೋತ್ಸವದ್ದು ಬೇರೆ ಕಡೆ ಮಾಡ್ತಾರೆ. ಅದು ತುಂಬಾ ಬೆಳವಣಿಗೆ ಅಷ್ಟೇ ಸರ್. ಅದು ಎಲ್ಲ ಕಡೆ ಗೊತ್ತಿಲ್ಲ. ಅವ್ರಿಗೆ ಶುಭ ಲಾಭ ಅಂತ ಮಕ್ಕಳಿದ್ದಾರೆ ಅಂತ ಯಾರು ಗೊತ್ತಿಲ್ಲ. ಈ ಕಲ್ಯಾಣೋತ್ಸವನ ನಾವು ಗಣೇಶನ ಹಬ್ಬದಲ್ಲೇ, ವಿಶೇಷವಾಗಿ ಗಣೇಶನ ಚತುರ್ಥಿಯಲ್ಲೇ ನಾವು ಕಲ್ಯಾಣೋತ್ಸವ ಮಾಡ್ತೀವಿ. ಪ್ಲಸ್ ಅವ್ರಿಗೆ ಅಕ್ಕ ತಂಗಿರಿದ್ದಾರೆ, ಗಣೇಶಗೆ ಅಕ್ಕ ಇದ್ದಾರೆ. ಅದು ನಾವು ಕೇಳ್ಪಟ್ಟಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ನಾವು ಗಣೇಶನ ಬಗ್ಗೆ ರಿಸರ್ಚ್ ಮಾಡ್ಬೇಕಾದಾಗ, ಈಗ ಈ ವರ್ಷ ನಾವು ಮಾಲೆ ಧಾರಣೆ ಮಾಡೋಣ ಅನ್ಕೊಂಡ್ವಿ ಸರ್. ಗಣೇಶ 41 ದಿವಸ ವ್ರತ ಮಾಡೋಣ ಅನ್ಕೊಂಡ್ವಿ. ಕೆಲವೊಂದು ಅಡಚಣೆ ಇದೆ ಸರ್. ಸ್ಟಾರ್ಟಿಂಗ್ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದಾಗ, ಸ್ಟಾರ್ಟಿಂಗ್ ಏನೇ ಒಂದು ವಸ್ತು ಮಾಡಬೇಕಾದಾಗ ತೊಂದರೆ ಏನಾಗುತ್ತೆ ಅದು ಮಾಡಿದೀವಿ. ಬಟ್ ಆ ಶ್ರಮನ ನಾವು ಅನ್ಕೊಂಡಿದ್ದು ಒಂದು 1000 ಜನ ಅನ್ಕೊಂಡ್ವಿ. ಬಟ್ ಒಂದು 10-20 ಜನಕ್ಕಾದ್ರೂ ಮಾಲೆ ಹಾಕೋದು ಹಬ್ಬದ ದಿವಸ ನೀವು ಕಾಣ್ಬೋದು ಸರ್. ವಿಶೇಷವಾಗಿ ಇವಾಗ ಅಯ್ಯಪ್ಪ ಸ್ವಾಮಿದು ಹೆಂಗಿರುತ್ತೆ ಮಾಲೆ, ಸೇಮ್ ಹಂಗೆ ಇರುತ್ತೆ. ಇರುಮುಡಿಗೆ ಶಬರಿಮಲೆ ಹೋಗಿಲ್ಲ ಸರ್. ನಮಗೆ ಲೋಕಲ್ ಆಗಿರುವಂತ ಈಗ ಶಿಲ್ಘಟ್ಟ ಮುಂದಕ್ಕೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಗಣೇಶ ಬರುತ್ತೆ ಸರ್. ಅಲ್ಲಿ ಇರುಮುಡಿ ಕಟ್ಟೋಣ. ಇದು ಉದ್ದೇಶ ಏನು ಅಂತ ಹೇಳಿದ್ರೆ ಸರ್, ಕೆಲವೊಂದು ಹಬ್ಬದ ಕಾರ್ಯಕ್ರಮದಲ್ಲಿ ವೀರಪುರದಲ್ಲಿ ಸರ್, ವೀರಪುರದಲ್ಲಿ ಇರುಮುಡಿ ಬಿಚ್ಚೋಣ ಅಂತೇಳಿ ಪಾದಯಾತ್ರೆ ಹೋಗೋಣ. ನಾವು ಈ ಉದ್ದೇಶ ಏನ್ ತಗೊಂಡ್ವಿ ಅಂದ್ರೆ ಸರ್, ನಾವು ಈ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ತರದ್ದು ಮಹನೀಯರು ಹುಟ್ಟಿದ್ದಾರೆ ಸರ್. ನಮ್ಮ ಸರ್ ವಿಶ್ವೇಶ್ವರಾಗಿರ್ಬೋದು, ಎಲ್ಲಾ ತರದ್ದು ಇಲ್ಲಿರೋ ರೈತರು ಕೂಡ ನಮ್ಗೆ ವಿಜ್ಞಾನಿಗಳು ಸ್ವರೂಪನೇ ಸರ್. ಯಾಕಂದ್ರೆ ಎಲ್ಲಕ್ಕಿಂತ ಅಡ್ವಾನ್ಸ್ ಆಗಿ ಬೆಳೆಯುವಂತ ಆ ವ್ಯಕ್ತಿಗಳು ರೈತರಿದ್ದಾರೆ ಇಲ್ಲಿ. ಅದ್ರಲ್ಲಿ ನಾವೇನೋ ನಾವೊಂಥರ ಮುನ್ನುಡಿ ಬರೆಯೋಣ ಚಿಕ್ಕಬಳ್ಳಾಪುರಕ್ಕೆ ಅಂತೇಳಿ ಗಣೇಶ ಮಾಲೆದು ಅನ್ಕೊಂಡ್ವಿ ಸರ್. ಕೆಲವೊಂದೆಲ್ಲ ಸಂಘ ದೊಡ್ಡದ ಕಟ್ಟಡ, ಬಲ್ಬುರಿ ಟೆಂಪಲ್ ಎಲ್ಲ ಮಾತಾಡಿದ್ವಿ. ಅವ್ರು ಈ ವರ್ಷ ಬಿಸಿ ಇರೋ ಕಾರಣ ಮುಂದಿನ ವರ್ಷಕ್ಕೆ ನಾವು ಭರವಸೆ ಕೊಟ್ಟಿದ್ದೇನೆ ಮಾಡೋಣ ಅಂತ. ಆ ಮಾಲಾಧಾರಣೆಗೆ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್, ಗಣೇಶ ಹಬ್ಬ ಅಲ್ಲಿ ಸ್ನಾನ ಮಾಡದೆ ಹೋಗೋದು, ಹೆಂಗ್ಸಿಕ್ರೆ ಹಂಗಿರೋದು, ಅದು ಹುಡುಗರು ನಾವು ಮಾಡಿರ್ತೀವಿ ಆ ತಪ್ಪನ, ಅದಾಗಬಾರ್ದು. ನಾವೇನು ತಪ್ಪು ಮಾಡಿದೀವಿ ಇದನ್ನ ಬರೆದ್ರೆ ಇಲ್ಲಿಂದ ನಮಗೆ ಬೇರೆ ನಮ್ಮ ತಾಲೂಕು, ನಮ್ಮ ಡಿಸ್ಟ್ರಿಕ್ಟ್ ವೈಸಲ್ಲಿ ಹೆಂಗೆ ಅಂದರೆ ಸರ್, ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡ್ತೀವಿ. ಕರೆಕ್ಟಾಗಿ ನಿಷ್ಠೆಯಿಂದ ಆಹಾರ ಇರ್ತೀವಿ, ದೇವ್ರ ಹತ್ರ ಆಗಿರ್ತೀವಿ. ಭಕ್ತಿಗೆ ಸಂಜೆನೂ ಸ್ನಾನ ಮಾಡೋದ್ರಿಂದ ನಾವು ದೇವ್ರ ಹತ್ರ ಏನಿರಬೇಕು, ಪೂಜೆ ಕನಕರಿಗಳನ್ನ ಧಾರ್ಮಿಕವಾಗಿ ಅದು ಗೌರವ ಕೊಡ್ತಾ ಇನ್ನೊಬ್ಬರಿಗೆ ಮಾದರಿ ಆಗೋ ಥರ, ನೆಕ್ಸ್ಟ್ ಜನರೇಷನ್ ಮಾದರಿ ಆಗೋ ಥರ ಮಾಡೋಣ ಅಂತ ಇದು ಮೂಲ ಉದ್ದೇಶ ಸರ್ ಗಣೇಶದು. ತಿರ್ಗಿ ಹಂಗೆ ಅಶೋಕ ಸುಂದರಿ ಅಂತೇಳಿ ಟೋಟಲ್ 4 ಜನ 5 ಜನ ಅಕ್ಕ ತಂಗಿರು ಬರ್ತಾರೆ ಗಣೇಶಗೆ. ಇದು ಯಾರಿಗೂ ಗೊತ್ತಿಲ್ಲ ಸರ್. ಇದನ್ನು ನಮಗೆ ದಿನ್ನೆ ವಾಸುಸ್ವಾಮಿಗಳು ಅಂತಿದ್ದಾರೆ ಘಾಟಿ ಹತ್ರ. ಅವ್ರು ಹೇಳಿದಾಗ ನಮ್ಗೆ ತುಂಬ ಸಂತೋಷ ಆಯಿತು. ಆ ಸ್ವಾಮಿಗಳು ಕೇಳಿದಾಗ ರಥ ಇದೆ, ಅಷ್ಟೋತ್ರ ಇದೆ, ಇದನ್ನ ಪಾಲನೆ ಮಾಡಿದ್ರೆ ಮನೆಯಲ್ಲಿ ಏನೇ ಥರದ್ದು ನೆಗೆಟಿವ್ ಇದ್ರೆ ಅದನ್ನೆಲ್ಲ ಹೋಗಿ ಪಾಸಿಟಿವ್ ಬರುತ್ತೆ ಅಂದರು. ಅದಕ್ಕೋಸ್ಕರ ನಾವು ಗಣೇಶ ಹಬ್ಬ ಆಗಿದ್ದು ಮಾರನೇ ದಿವಸ ನಾವು ಆ ತಾಯಿನ ತಿಳಿಸ್ಬೇಕು, ಅಶೋಕ ಸುಂದರಿ ಎಂದು ಯಾರು ತಿಳಿಸ್ಬೇಕು ಅಂತ ವಿಗ್ರಹನೂ ಮಾಡಿಸ್ತಾ ಇದೀವಿ. ಅದರ ಲೆಕ್ಕಾಚಾರ ಅವತ್ತು ರಕ್ಷಾಬಂಧನ ಕಾರ್ಯಕ್ರಮನೂ ಹಮ್ಮಿಕೊಂಡಿದೀವಿ ಸರ್. ಆ ಥರ ಹಂಗೆ ದಿನನಿತ್ಯ ನಮ್ಮದು ವಿಶೇಷವಾದ ಕಾರ್ಯಕ್ರಮನು ಅಂತ. ಈಗ ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಇರ್ಬೋದು, ಪ್ಲಸ್ ನಮ್ಮದು ಇಶಾ ಫೌಂಡೇಶನ್ನಿಂದ ಲೀಗಲ್ ಪಾಂಪ್ಲೆಟಲ್ಲಿ ಹಾಕ್ಸಂಗಿಲ್ಲ ಸರ್. ಸೇಫ್ ಸಾಯಿಲು ಸೇಫ್ ಪ್ಲಾಂಟ್ ಇದು. ಸ್ವಾಮಿಗಳು ಬಂದು ಕಮ್ಯುನಿಟಿ ಪ್ಲಾಂಟಿಂಗ್ ಅಂತ ಮಾಡ್ತಾರೆ. ಅವ್ರ ಸಹಮತ ಇರುತ್ತೆ ನಮಗೆ. ನೆಕ್ಸ್ಟ್ ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಅಂತ ಫಂಕ್ಷನ್ಸ್ ಇರುತ್ತೆ. ತದನಂತರ ಸೆಪ್ಟೆಂಬರ್ 1ನೇ ತಾರೀಕಿಂದ, ಸೋಮವಾರ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಗಿರಿಜಾ ಕಲ್ಯಾಣೋತ್ಸವ ಸೋಮವಾರ. ಮಂಗಳವಾರ ಬಂದ್ಬಿಟ್ಟು ಕಾಲಭೈರವನ ಪೂಜೆ, ತಿರುಗಿ ಸಿದ್ಧಿಬುದ್ಧಿ ಕಲ್ಯಾಣೋತ್ಸವ, ತಿರುಗಿ ದಿನ್ನೇ ಇದರಿಂದನೇ ತಾಯಿಗಳನ್ನ 3 ತರಿಸ್ತೀವಿ ಸರ್. ಈಗ ಜಾತ್ರೆ ಅಂದರೆ ಅಣ್ಣಮ್ಮ, ಗಂಗಮ್ಮ, ಸಪ್ಲಮ್ಮ ಅಂತ 3 ಕೂರಿಸ್ತಾರೆ. ಅದೊಂಥರ ಜಾತ್ರೆ ಇರುತ್ತೆ. ಗಣೇಶ ಹಬ್ಬ ಅಲ್ಲೇ ವಿಭಿನ್ನವಾಗಿ ಆ ಜಾತ್ರೆ ಮಾಡೋಣ ಅಂತ ಹೇಳಿದಾಗ ಈ ಶಕ್ತಿ ದೇವತೆಗಳನ್ನ ಪ್ರತ್ಯಂಗಿರ ಮಾತ, ಬಾಲ ತ್ರಿಪುರ ಸುಂದರಿ, ತಿರುಗಿ ವರಾಯಿ ದೇವ್ರನ್ನ ತಂದು ಗುರುವಾರ ನಾವು ಪೂಜೆ ಮಾಡ್ತೀವಿ ಸರ್. ಅವತ್ತಿನ ಸಂಜೆ ನಮಗೆ ಪ್ರತ್ಯಂಗಿರ ಹೋಮನೂ ಇರುತ್ತೆ. ತಿರುಗಿ ವಿಶೇಷ ಏನು ಅಂದರೆ ಹೋದ ವರ್ಷದಿಂದ ನಾವು ಗೊರವನಹಳ್ಳಿ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಲಕ್ಷ್ಮೀ ತಾಯಿನ ತರ್ತಾ ಇದ್ದೀವಿ ಹೋದ ವರ್ಷ. ಅದಕ್ಕೆ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಸಿಕ್ತು ಸರ್. ಅದು ಉದ್ದೇಶ ಏನು ಅಂದರೆ ಎಲ್ಲರೂ ಕ್ಷೇತ್ರಕ್ಕೆ ಆಗುತ್ತೋ ಬೇಕಾಗಿಲ್ಲ, ಅಲ್ಲಿಂದ ಬರೋ ತಾಯಿ ದರ್ಶನ ಇಲ್ಲಿ ಮಾಡ್ಕೊಳ್ಳಿ ಅಂತ. ಪ್ಲಸ್ ನಾವು ಅವತ್ತು ಎಲ್ಲ ಮಹಿಳೆಯರಿಗೆ ಸರ್, ನಾವು ಎಲ್ಲ ಮಹಿಳೆಯರಿಗೂ ಅಷ್ಟ ಕುಂಕುಮ ಏನಿರುತ್ತೆ, ಬ್ಲೌಸ್ ಪೀಸು, ಬಳೆ, ಆ ಥರದ ವಿತರಣೆ ಒಂದು 500 ಜನಕ್ಕೆ ಹಮ್ಮಿಕೊಂಡಿದ್ದೀವಿ ಸರ್. ಇದು ನಾವು ಮಹಿಳೆಯರಿಗೆ ಅಂತ ಮೆನ್ಷನ್ ಮಾಡ್ತಾ ಇದೀವಿ, ಸುಮಂಗ್ಲಿರಿಗೆ ಅಂತ ಮೆನ್ಷನ್ ಮಾಡ್ತಾ ಇಲ್ಲ ಸರ್. ಯಾಕಂದ್ರೆ ಕೆಲವೊಬ್ರು ನಾವು ಸುಮಂಗ್ಲಿರು ಅಂತ ಹೇಳಿದ್ರೆ ಬರೋ ಮಹಿಳೆಯರು ಮಿಸ್ ಆಗ್ತಾರೆ. ದೇವ್ರಿಗೆ ಎಲ್ಲ ಒಂದೇನೆ ಸರ್. ಅಲ್ಲಿ ಆಗಿರೋ ಆಕ್ಸಿಡೆಂಟಿಂದ ಕೆಲವೊಂದು ಆಗಿರ್ಬೋದು ಅಷ್ಟೇ. ಬಟ್ ಮಹಿಳೆಯರು ಅಂದರೆ ಎಲ್ಲರೂ ತಾಯಿ ಸ್ವರೂಪ. ಅವರು ಆ ಮಕ್ಕಳು ಬಂದೋಗಿ ನಮ್ಮನ್ನ ಆಶೀರ್ವಾದ ಮಾಡಲಿ ಅಂತೇಳಿ ಇದು ಮಾಡ್ತಾ ಇದ್ವಿ. ತಿರ್ಗಿ 6ನೇ ತಾರೀಕು ನಮ್ಮ ಮಕ್ಕಳಿಗೆ ಸರ್. ಇವಾಗ ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ, ಬೇರೆಯವ್ರಿಗೂ ಇದು ಪ್ಲಾಟ್ಫಾರ್ಮ್ ಸರ್.
ನಮ್ಮ ಲೇಔಟ್ ಅಲ್ಲಿರೋ ಬಡಾವಣೆ ಮಕ್ಕಳಿಗೆ ಅಲ್ಲಿ ಆ ಕಡೆ ಆಜು ಬಾಜು ನಿಮಾಕುಂಟೆ ಈ ತರ ಇರೋ ಏರಿಯಾ ಮಕ್ಕಳಿಗೆಲ್ಲ ನಾವು ಒಂದು ಪ್ಲಾಟ್ಫಾರ್ಮ್ ಕಳ್ಸೋದ್ರಿಂದ ಅವ್ರೊಳಗಿರೋ ಟ್ಯಾಲೆಂಟು ಎಕ್ಸ್ಪ್ಲೋರ್ ಆಗಲಿ ಅಂತೇಳಿ ನಮ್ಗೆ ಅವತ್ತೊಂದು ದಿವಸ ನಮಗೆ ಅಂತ ಸ್ವಾರ್ಥಕ್ಕೆ ಅವತ್ತೊಂದಿನ ಸ್ಟೇಜು ನಾವು ತೋರಿಸ್ತಾ ಇದೀವಿ. ತಿರುಗಿ 7ನೇ ತಾರೀಕು ನಾವು ಧರ್ಮರಾಯ ಸ್ವಾಮಿಯಲ್ಲಿ ವಿಸರ್ಜನೆ ಮಾಡ್ತೀವಿ ಸರ್. ಇಲ್ಲಿ ಗಣೇಶನು ಕಸ್ಟಮೈಸ್ ಅಲ್ಲೇ ನಾವು ಹೈದರಾಬಾದಿಂದ ಮಾಡಿಸ್ತಾ ಇದೀವಿ. ನಾವು ಇದು 3 ತಿಂಗಳಿಂದ ಕೊಟ್ವಿ ಸರ್. ಈ ಫಂಕ್ಷನ್ನ ನಾವು ಡೇಟಾ ಕಲೆಕ್ಟ್ ಮಾಡಿ ಇದೇ ಫಂಕ್ಷನ್ ಹಿಂಗೆ ಬರೋಕ್ಕೆ ಆ ಇಶಾವನ್ನೆಲ್ಲ ಮಾತಾಡಿ ಸದ್ಗುರು ಅಂದ್ರೆ ಅವ್ರು ಬ್ರಹ್ಮಚಾರಿಸ್ ಇದ್ದಾರೆ ಸರ್, ಅವರೆಲ್ಲ ಇನ್ವೈಟ್ ಮಾಡೋಕ್ಕೆ ನಮಗೆ ಟೈಮು 2 ತಿಂಗಳಿಂದ ತಗೊಂತು. ಈ ಫಂಕ್ಷನ್ನ 5 ತಿಂಗಳಿಂದ ರಿಸರ್ಚ್ ಮಾಡಿ ಇಲ್ಲಿ ಮಾಡಿದ್ದೀವಿ. ಪ್ರತಿ ವರ್ಷ ನಾಯಿ 30 ಕೋಟಿ 20 ಕೋಟಿ ನಾಯಿ ಬರ್ತಾ ಇತ್ತು. ಹಾಗೆ ಈ ವಿಶೇಷವಾಗಿ ಅದ್ರ ಬಿಟ್ಟು ಬೇರೆ ಎಕ್ಸ್ಚೇಂಜ್ ಮಾಡೋಣ ಅಂತೇಳಿ ಈ ವರ್ಷ ಫುಲ್ಲು ಟ್ರೆಡಿಷನಲ್ ಆಗಿ ಇರಲಿ. ನಾನು ಹೇಳಿದ್ನಲ್ಲ ಸರ್ ಅವಾಗಲೇ, ಜಾತ್ರೆ ಅಲ್ಲಿ ಮಾಡೋದು ಟೈಮಲ್ಲಿ ಆಷಾಢ ಟೈಮಲ್ಲಿ ಮಾಡೋದು ಜಾತ್ರೆ, ಗಣೇಶ ಹಬ್ಬಲ್ಲೂ ಮಾಡ್ಬೋದು ಜಾತ್ರೆ ಅಂತೇಳಿ ತೋರ್ಸೋಣ, ಹೊಸ ವಿಧಾನ ತೋರ್ಸೋಣ. ಈ ಆರ್ಕೆಸ್ಟ್ರಾ ಇನ್ನೊಂದು ಇರುತ್ತೆ, ಕಮರ್ಷಿಯಲ್ ಇರಬೇಕು, ಬಟ್ ಟ್ರೆಡಿಷನಲ್ನ ಮರ್ತೋಗಿರೋ ಅಂತ ಏನು ಸಂಸ್ಕೃತಿ ನಮ್ದು ಏನದು ಹಿಂದೆ ಕಳೆದೋಗ್ತಾ ಇದೆ, ಆ ಹೋಮ ಆಗ್ಬೋದು, ಆ ಪೂಜೆಗಳಾಗ್ಬೋದು, ಅದೆಲ್ಲ ರಿಯಾಕ್ಟಿವೇಟ್ ಮಾಡೋಣ ಅಂತ ನಮ್ಮ ಉದ್ದೇಶ ಸರ್, ಮೂಲ ಉದ್ದೇಶ. ಸರ್ ನೀವೇನೋ ಕೇಳಿದ್ರೆ ಸರ್, ಸಿದ್ಧಿ ಬುದ್ಧಿ ಅಂತ ಇಬ್ಬರಿದ್ದಾರೆ, ಪ್ಲಸ್ ಅಶೋಕ ಮಾತಾ ಅಂತಿದ್ದಾರೆ ಸರ್. ಅವ್ರು ಇಬ್ಬರಿದ್ದಾರೆ. ಇವಾಗ ವಾಸ್ತು ಕಾಣೋದು ಸಿದ್ಧಿ ಬುದ್ಧಿ ಅಂತ. ಅವರು ಮಕ್ಕಳು ಸರ್, ಸಿದ್ಧಿ ಬುದ್ಧಿ ಸರ್. ಇದು ಸಿದ್ಧಿ ಬುದ್ಧಿ, ಇದು ಗಣೇಶ ಅವರು ಧರ್ಮಪತ್ನಿ ಸರ್. ಇವರು ಶುಭಲಾಭ ಮಕ್ಕಳು ಸರ್, ಇಬ್ರು ಹೆಂಡತಿ. ಪ್ಲಸ್ ಸರ್ ಇದು ದೈಹಿಕವಾಗಿ ಮದುವೆ ಆಗಿರೋದು ಸರ್, ಅವ್ರ ಒಳಗಿರೋಂಥ ಅಂಶನ ಮದುವೆ ಆಗಿರೋದು ಸರ್. ಇದು 2018ವರೆಗೂ ಬ್ಲಡ್ ಕ್ಯಾಂಪ್ ಮಾಡಿದ್ವಿ ಸರ್. ಪ್ಲಸ್ ಅಲ್ಲಿ ಯೂನಿಟ್ಸ್ ಕೆಲವೊಂದು ಕಮ್ಮಿ ಬಂತು, 30-20 ಬಂದಾಗ ಯೂನಿಟ್ ಬೇಡ ಅಂದ್ರು. ಈ ವರ್ಷ ಬಾಲಾಜಿ ಅಂತ ರೆಡ್ ಕ್ರಾಸ್ ಅಲ್ಲಿ ನಮ್ಮ ಬಡಾವಣೆಯಲ್ಲೇ ಇದ್ದಾರೆ, ಅವರು ಈ ವರ್ಷ ಮಾಡೋಣ ಒಂದು 20 ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಅದು ಭಾನುವಾರ ಸೇಫ್ ಪ್ಲಾನೆಟ್ ಅಂತ ಇದೆಯಲ್ಲ ಸರ್, ಇದು ಮನೆಗೂ ಗಿಡ ಕೊಡೋದು. ಅದು ಮೂಲ ಉದ್ದೇಶ ಏನು ಅಂದ್ರೆ, ಈಗ ಫ್ರೀಯಾಗಿ ಬರೋ ಗಿಡ ನಿಸ್ಕೊಂಡ್ಬಿಟ್ರೆ ಎಲ್ಲರೂ ಇಸ್ಕೊಂಡು ಹೋಗ್ತಾರೆ ಸರ್. ಬಟ್ ಆ ಥರದ್ದು ಪ್ಲಾನ್ ಮಾಡಿಲ್ಲ. ಗಿಡ ಕೊಟ್ಮೇಲೆ ಭೂಮಿ ಒಳಗೆ ನಾವು ಅದನ್ನ ಉಣಿಸಿದ್ಮೇಲೆ ಆ ಗಿಡ ಜೀವಗೆ ದೊಡ್ಡದಾಗಿ ಬೆಳಿಬೇಕು ಅಂತ ಒಂದು ಕಾನ್ಸೆಪ್ಟ್ ಸರ್. ಅದು ಸದ್ಗುರು ಅವ್ರದ್ದು ಏನು ಹೇಳಿದ್ದಾರೆ, ಆ ಪಾಲನೆ ಏನಿದೆ ಸೇವ್ ಸಾಯಿಲ್ಗೆ, ಅದು ಕಮ್ಯುನಿಟಿ ಪ್ಲಾಂಟಿಂಗ್ ಏನು ಮಾಡ್ತಾ ಇದೀವಿ ಅದು ಇದೆ. ಪ್ಲಸ್ ಇನ್ನೊಂದು ಅವರು ನಮಗೆ ಅವ್ರು ನಮ್ಗೆ ಹೇಳಿಲ್ಲ, ಇದು ಮನ್ಸಲ್ಲಿ ಹೇಳಿದ್ರು ನಾವು ಲೀಗಲಾಗಿ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಗಿಡಗಳನ್ನ ಎಲ್ಲ ಕಡೆ ಹಂಚೋಣ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಅಲ್ಲಿ ಭಕ್ತಾದಿಗಳು ಏನು ಬರ್ತಾರೆ, ಪ್ಲಾಂಟ್ ಕೊಡೋಣ, ಆಧಾರ್ ಕಾರ್ಡು ಅಡ್ರೆಸ್ ತಗೊಂಡು ಬರೋಣ. ಅಂದ್ರೆ ಆ ಗಿಡನ ತಗೊಂಡೋಗಿ ಅವ್ರು ವೇಸ್ಟ್ ಮಾಡಂಗಿಲ್ಲ ಸರ್, ಅವ್ರ ಅಪ್ಡೇಟ್ ಅವರೇ ತಗೊಂತಾರೆ. ಅಂದ್ರೆ ಬ್ರಹ್ಮಚಾರಿಗಳು ವಾಲಂಟಿಯರ್ಸ್ ಏನಿದ್ದಾರೆ ಮೆಡಿಟೇಟ್ಸ್ ಅವರು ನಾವು ಇವಾಗ ಗಿಡಕ್ಕೆ ಕೊಟ್ಟ ಮೇಲೆ ಅವ್ರ ಆಧಾರ್ ಕಾರ್ಡ್ ತೊಗೊಂಡು ಅಡ್ರೆಸ್ ತೊಗೊಂಡ್ರೆ, ಫೋನ್ ತೊಗೊಂಡ್ರೆ ಆ ಗಿಡ ಕೊಟ್ಟಿದ್ದು ಇಂಪಾರ್ಟೆಂಟ್ ಅಲ್ಲ ಸರ್, ಅದು ಬೆಳೆದಿರೋದು ಇಂಪಾರ್ಟೆಂಟು. ಆ ಥರ ಮಾಡೋಣ ಅಂತ ಒಂದು ಇದು ಮಾಡಿದ್ದಾರೆ. ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ವಿ. ಅವರು ನಮಗೆ ಇದನ್ನ ಓಕೆ ಅಂತ ಅದನ್ನ ಅಕ್ಸೆಪ್ಟ್ ಮಾಡಿದ್ವಿ ಸರ್. ಹೇಳಿದ್ದು 30 ಯೂನಿಟ್ ಕಡಿಮೆ ಬಂದಲ್ಲ ಸರ್, ಯೂನಿಟ್ ಕಡಿಮೆ ಬಂದಾಗ ಏನಾಯ್ತು, ಅವರು ಜಾಸ್ತಿ ಯೂನಿಟ್ ಬರೋದಕ್ಕೋಸ್ಕರ ಈ ವರ್ಷ ಇದೆ ಸರ್, ಈ ವರ್ಷ ಇದೆ ಗಣಪತಿ. ಇದೊಂದು ಆಗ್ಬೋದು ಸರ್, ಇದೊಂದು 2 ಇಲ್ಲಿ ಬರೋಷ್ಟಕ್ಕೆ ಒಂದು 2-2.5 ಲಕ್ಷ ಆಗ್ಬೋದು ಸರ್. ಸರ್ ಗಣೇಶ ನಮಗೆ ಈ ಬ್ಯಾಕ್ ಡ್ರಾಪ್ ಸೇರಿ, ಈಗ ಈ ಮೇಲೆ ರಾವಣ ಇದ್ದಾರೆ, ಇಲ್ಲಿವರೆಗೂ ಬಂದ್ರೆ ಇಲ್ಲ ಪೇಪರ್ ಸ್ಮ್ಯಾಶ್ ಇದೆ ಸರ್, ಇಲ್ಲಿ ಪೇಪರ್ ಸ್ಮ್ಯಾಶ್ ಮಿಕ್ಸ್ ಆಗಿದೆ. ಇಲ್ಲಿ ಗಣೇಶ ಇಲ್ಲಿವರೆಗೂ ಬಂದ್ರೆ ನಮಗೆ 22 ಅಡಿ ಬರುತ್ತೆ ಸರ್. ಗಣೇಶ ಇಲ್ಲಿ ತಗೊಂತಾರ ನಾವು, ಯಾಕೆಂದ್ರೆ ಪ್ರಾಬ್ಲಮ್ ನಮ್ಗೆ 22 ಅಡಿ ಗಣೇಶ ಹೋಗಕ್ಕಾಗಲ್ಲ. ಈ ಕಿರೀಟಕ್ಕೆ ನಾವು ಅಂದ್ರೆ ಫುಲ್ ಗಣೇಶ ನಾವು ಅಲ್ಲಿ ಸೆಟಲ್ ಕೂರ್ಸ್ಕೊಂಡಾಗ 22 ಅಡಿ ಇರುತ್ತೆ. ವಿಸರ್ಜನೆ ಮಾಡಿದಾಗ ನಮಗೆ 18 ಅಡಿ ಬರುತ್ತೆ ಸರ್ ಗಣೇಶ. ಕೊಳೆಯಿಂದ ಆಗಿರೋದು, ಅವ್ರ ಗಂಧಾಯಿಂದ ಅಂತಿದೆ ನೋಡಿ. ರಾಮಾಯಣನ ವಾಲ್ಮೀಕಿನೂ ಬರ್ದಿದ್ರೆ, ಸುಮಾರು ಜನ ಆತರ್ಸ್ ಬಂದಿರ್ತಾರೆ. ಬಟ್ ಸರ್ ನಾನು ಕೊಳೆಯಲ್ಲಿ ಇಡ್ತಾರೆ ಅಂತಲ್ಲ ಸರ್, ಪೂಜೆನ ಭಕ್ತಿಯಿಂದ ಎಲ್ಲಿ ಮಾಡ್ರು ಅದು ಭಕ್ತಿನೇ. ನೀವು ಹೇಳಿದ ಅಕ್ಸೆಪ್ಟ್ ಸರ್. ನಾನು ಹೇಳ್ತಾರೆ ಮಾಲ್ಧಾರಣೆ ಏನಕ್ಕೆ ಅಂದ್ರೆ ಸರ್, ನಾವು ಪವಿತ್ರವಾಗಿರೋಣ, ಡಿಸಿಪ್ಲಿನ್ ಇರಲಿ, ನಾನ್ ವೇಸ್ಟ್ ಇಂದು ದೇವ್ರ ಹತ್ರ ಹೋಗೋದು ಬೇಡ. ನಾವು ಏನ್ ದೇವ್ರ ಪೂಜೆ ಮಾಡ್ತಾ ಇದೀವಿ ಅದು ಟ್ರೆಡಿಷನಲ್ ಆಗಿ ಧಾರ್ಮಿಕವಾಗಿ ಹೋಗ್ಲಿ, ಬೇರೆದ್ದು ಆಕ್ಸ್ಪೆಕ್ಟ್ ಬೇಡ ಸರ್. ಈಗ ಮಾಲೆ ಹಾಕೋ ಶಿಸ್ತು ಬರುತ್ತೆ ಸರ್, ಅದೊಂದೇ ಕಾರಣಕ್ಕೆ ಸರ್ ಗಣೇಶ ಡಿಸಿಪ್ಲಿನ್ ಬರ್ಲಿ ಎಲ್ಲಾರ್ಗು ಅಷ್ಟೇ ಸರ್. ಅದು ಉದ್ದೇಶ ಬಿಟ್ರೆ ಬೇರೆ ಏನಿಲ್ಲ ಬೇರೆ ಇನ್ಯಾವುದೇ ತರದಲ್ಲಿ ಸರ್. ಈಗ 5 ದಿವಸಕ್ಕೆ ಸರ್ 5 ದಿವಸಕ್ಕೆ ಇರೋದು ಪೊಲೀಸರ ಪರ್ಮಿಷನ್ ಸರ್. ಅದ್ರ ಮೇಲೆ ಎಕ್ಸ್ಟ್ರಾ ನಾವು ಡೇಟ್ ತೊಗೊಬೇಕು ಅಂದರೆ SP ಸರ್ ಹತ್ರ ಹೋಗಿ ಸ್ಪೆಷಲ್ ಪರ್ಮಿಷನ್ ತೊಗೊಬೇಕು ಅಂತ ಹೇಳಿದ್ದಾರೆ. ಪ್ಲಸ್ ನಗರಸಭೆದು KB ಇರುತ್ತೆ. KBಯಲ್ಲೂ ಮೊನ್ನೆ ಇವ್ರು ಬಂದು ಹೇಳಿದ್ದಾರೆ ನೋಟಿಸು, ದೊಡ್ಡ ಗಣೇಶ ದೊಡ್ಡ ಸೆಟ್ ಹಾಕೋ ಕಾರಣ ಅದೊಂದು ಏನಿರುತ್ತೆ ರೂಲ್ಸ್ ರೆಗ್ಯುಲೇಷನ್ಸು ಅದು ಫಾಲೋ ಆಗಬೇಕು.
ಈಗ ಪೊಲೀಸರು 12 ದಿವಸ ಅಂತ ಹೇಳಿದ್ರೆ CC ಕ್ಯಾಮ್ರಾ ಹೇಳಿದ್ದಾರೆ. ಈ ತರದ ಕೆಲವೊಂದೆಲ್ಲ ಹೇಳಿದ್ದಾರೆ ಸರ್. ಹಿಂಗಿರ್ಬೇಕು, ಈ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತೇಳಿ. ಸರ್ DJ ನಾವು ಇವತ್ತವರೆಗೂ ಬಳಸಿಲ್ಲ ಸರ್. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಅದ್ ನಾವು ಇವತ್ತವರೆಗೂ ಮಾಡಿಲ್ಲ, ನಾವು ಅದನ್ನ ಯೂಸ್ ಮಾಡಿಲ್ಲ ಸರ್. ಹಾಕಿಲ್ಲ ಸರ್. ಅದ್ರ ಬಗ್ಗೆ 20ನೇ ವರ್ಷದ ವಾರ್ಷಿಕೋತ್ಸವನ ಆಚರಣೆ ಮಾಡಲಿ ಅಂದ್ರೆ ಹಮ್ಮಿಕೊಂಡಿದೀವಿ ನಾವು. ಪ್ಲಸ್ ಈ ವರ್ಷ ತುಂಬಾ ವಿಶೇಷವಾಗಿ ಪೂಜೆ ಕಾರ್ಯಕ್ರಮಗಳನ್ನ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಮಾಡ್ತಾ ಇದೀವಿ ಸರ್. ಅದಕ್ಕೆ ಇವತ್ತು ಪಾಂಪ್ಲೆಟ್ ಇದೆ, ಇದು ರಿಲೀಸ್ ಮಾಡೋಣ. ಪ್ಲಸ್ ವಿಶೇಷವಾಗಿ ಮಾಡಿಸಿರುವಂತ ನಮ್ಮ ರೆಸಿಪ್ಟ್ ಬುಕ್ ಇದೆ ಸರ್. ಈ ರೆಸಿಪ್ಟ್ ಬುಕ್, ಈ ಪಾಂಪ್ಲೆಟ್ ಏನು ಅಂದ್ರೆ ಇಲ್ಲಿ ಫುಲ್ ಓವರ್ ಆಲ್ ಆಗಿ ಥೀಮ್ ಸೈಜ್ ಅಲ್ಲೇ ಗಣೇಶ ಮಾಡಿಸ್ತೀವಿ ಸರ್. ಕಸ್ಟಮೈಸ್ ಅಲ್ಲೇ ಗಣೇಶ ಅಂದ್ರೆ ಇದೇ ಪ್ಯಾಟರ್ನ್ ಅಲ್ಲಿ ಗಣೇಶ ಬರುತ್ತೆ. ಅದಕ್ಕೆ ಈ ಸೇಮ್ ಇದೇ ಥೀಮ್ ಅಲ್ಲಿ ಎಲ್ಲ ತರ ಇರಲಿ ಅಂತೇಳಿ ಗಣೇಶ ಲೆಕ್ಕಾಚಾರದಲ್ಲಿ ಪಾಂಪ್ಲೆಟ್ ಆಗಿರ್ಬೋದು, ನೆಕ್ಸ್ಟ್ ರಸೀದಿ ಬುಕ್ ಆಗಿರ್ಬೋದು, ಸೇಮ್ ಈ ತರ ಮಾಡ್ತಾ ಇದೀವಿ ಸರ್. ಇದು ವಿಶೇಷ.